ಆಗಿತ್ತು. ಬಟ್ ಆದ್ರೆ ಆ ಮಾತಾಡೋ ಮಾತುಗಳಿದ್ವಲ್ಲ, ಅಂದ್ರೆ ಮೀನ್ಸ್ ಕುಡಿದು ಮಾತಾಡಿರೋದು, ಮಾತಾಡುವಾಗ ಅವ್ವ ಅಪ್ಪ ಡ್ಯಾಶ್ ಡ್ಯಾಶ್ ಅಂತ ಬೈದಾಗ ಪ್ರತಿಯೊಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡುವಂತ ದರ್ಶನ್ ಅಭಿಮಾನಿಗೂ ಕೂಡ ಬೇಜಾರಾಗಿತ್ತು. ಆಯ್ತು, ನೀವು ಆಗ್ಲೇ ಒಂದು ಹೇಳಿದ್ರಿ, ನಾವು ಜರ್ನಲಿಸಂ ಅಂದ್ರೆ ಯಾರ ಮೇಲೆ ಪ್ರೀತಿಯಿಂದನೂ ಮಾತಾಡಲ್ಲ, ದ್ವೇಷದಿಂದ ಮಾತಾಡಲ್ಲ. ಸೊ ಬೇಜಾರಾಯ್ತು ಅಂತ ನೀವು ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ರ? ದ್ವೇಷ ಅಲ್ಲ, ಸರ್ನ ಅವ್ರನ್ನ ಡಿ ಬಾಸ್ ಅಂತ ಇವತ್ತು ನೀವೇನ್ ಕರಿತಾ ಇದ್ದೀರಾ, ಡಿ ಬಾಸ್ ಅನ್ನೋ ಹೆಸರು ಬರೋಕ್ಕಿಂತ ಮುಂಚೆಯಿಂದಾನೆ ಲೈಕ್ ಮಾಡ್ತಿದ್ದವ್ ನಾನು. ಡಿ ಬಾಸ್ ಅಂತ ಶುರು ಮಾಡಿದ್ರಲ್ಲ ಕರಿಯಕ್ಕೆ, ಅದಕ್ಕೂ ಮುಂಚೆಯಿಂದಾನೆ ಕಿಟ್ಟಿ, ಕಲಾಸೆಪಾಳ್ಯ, ಕಿಟ್ಟಿ ಫಸ್ಟ್ ಸಿನಿಮಾ ನೋಡಿದೆ ನಾನು ಕಿಟ್ಟಿ. ಅಲ್ಲಿ ಅವಾಗಿಂದನೂ ದರ್ಶನ್ ಸಿನಿಮಾ ಒಂದು ಘಟನೆ ಆಗುತ್ತೆ ಬಿಟ್ಟಾಕಿ, ಅದು ನಾನು ವೈಯಕ್ತಿಕವಾಗಿ ಅಂತ ತುಂಬಾ ಜಿದ್ದಿಗೆ ಬಿದ್ದವೆಲ್ಲ ತಗೊಳಕ್ ಹೋಗಲ್ಲ ನಾನು. ಅದಾದ್ಮೇಲೆ ಮೀಡಿಯಾಗ ಹೋಗ್ತೀನಿ ನಾನು. ಮೀಡಿಯಾಗ ಹೋದ್ಮೇಲೆ ಮೀಡಿಯಾದವ್ರ ಬಗ್ಗೆ ತುಂಬಾ ಅವಹೇಳನವಾಗಿ ಅವ್ರು ಮಾತಾಡಿರ್ತಾರೆ. ಸಿ ಕಾಮನ್ ರೀ ಮೀಡಿಯಾದವ್ರ ಪ್ರಶ್ನೆ ಕೇಳೋದು ಹೋಗಿ. ಈಗ ನೀವು ಒಂದ್ ನಿಮಿಷ ಈ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ನೀವೊಂದ್ ಮಾತು ಹೇಳಿದ್ರಿ, ಮಾಧ್ಯಮದವರು ಕಾಂಟ್ರವರ್ಸಿನ ಕ್ರಿಯೇಟ್ ಆದಾಗ ಅದ್ರ ಬಗ್ಗೆ ಕ್ವಶನ್ ಕೇಳೋದು ತಪ್ಪಲ್ಲ, ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡೋ ತಪ್ಪು ಅಂತ. ಬಟ್ ಎಲ್ಲೋ ಒಂದ್ ಕಡೆ ಮಾಧ್ಯಮದವರು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದ್ರು ಅಂತ ನನ್ನ ಹತ್ರ ಅದಕ್ಕೆ ಆನ್ಸರ್ ಇದೆ. ಸೋಷಿಯಲ್ ಮೀಡಿಯಾ ಫೇಮಸ್ ಒಂದು. ಬಟ್ ಅದ್ರಲ್ಲಿ ಒಂದು ಬಲವಾದ ಇನ್ಸಿಡೆಂಟ್ ಏನಪ್ಪ ಅಂದ್ರೆ ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಚಾರ. ನೀವು ಫ್ಯಾನ್ ಅವ್ರದ್ದು? ಅಲ್ಲ, ಫ್ಯಾನ್ ಅನ್ನೋದಕ್ಕಿಂತ ಇಷ್ಟಪಡ್ತೀನಿ. ನಾನು ಇಷ್ಟಪಡ್ತೀನಿ ಅಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ಏನ್ ಗೊತ್ತಾ, ನಾನು ಕ್ಯಾಮ್ರಾ ಮುಂದೆ ನಿಂತಾಗ ನಾನು ಮಾಮೂಲಿ ಏನ್ ಪ್ರಶ್ನೆ ಕೇಳಬೇಕು, ಜನರ ಮನಸ್ಸಲ್ಲಿ ಏನಿರುತ್ತೋ ಅದೇ ಕೇಳೋದು. ಕ್ಯಾಮ್ರಾಯಿಂದ ಹೊರಗಡೆ ಜನರ ಮನಸ್ಸಲ್ಲಿ ಏನಿದೆ ಅದನ್ನ ಕೇಳ್ತೀರಾ ಅಥವಾ ಅಭಿಮಾನಿಗಳ ಮನಸ್ಸಲ್ಲಿ ಏನಿದೆ ಅದನ್ನ ಕೇಳ್ತೀರಾ? ಜನರ ಮನಸ್ಸಲ್ಲಿ ಏನಿದೆ ಅದನ್ನ ಕೇಳ್ತೀನಿ ಒಂದು. ಎರಡನೇದಾಗಿ ಡಿ ಬಾಸ್ ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ ಯಾವಾಗ ಗೊತ್ತಾ ನಾನು? ಯಾವಾಗ ಈ ಇನ್ಸಿಡೆಂಟ್ ಆಯ್ತು, ಯಾವಾಗ ಈ ಮಾಧ್ಯಮದವರಾಗ್ಬೋದು ಅಥವಾ ಕೆಲವೊಂದಿಷ್ಟು ಜನಗಳು ಏನು ಆ ಅಪ್ಪನ್ನ ಒಂಥರ ದೊಡ್ಡ ಒಂದು ಅಂಡರ್ವರ್ಡ್ ಡಾನ್ ತರ ರೇಣುಕಾಸ್ವಾಮಿ ಪ್ರಕರಣ ಆದ್ಮೇಲೆ ನೀವು ಅವ್ರನ್ನ ಲೈಕ್ ಮಾಡಕ್ ಶುರು ಮಾಡಿದ್ರಿ, ಅಂಡರ್ವರ್ಡ್ ಡಾನ್ ತರ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು, ಅವಾಗ್ಲಿಂದ ಸ್ವಲ್ಪ ಇಷ್ಟ ಆಯ್ತು. ಯಾಕೆ ಈ ವ್ಯಕ್ತಿ ಇಷ್ಟೊಂದು ಇದ್ ಮಾಡ್ತಾರೆ, ಬಟ್ ಇನ್ನೊಂದ್ ಕಡೆ ನೋಡಿದ್ರೆ ಅಷ್ಟು ಜನ ಅಭಿಮಾನಿಗಳು. ಸೊ ಅವಾಗ ನೀವು ಫ್ಯಾನ್ ಆದ್ರಿ ದರ್ಶನ್ಗೆ? ರಿಯಲಿ ಅವ್ರನ್ನ ಸಿನಿಮಾಗಳು ಮುಂಚೆ ನೋಡ್ತಾ ಇದ್ದೆ, ಯಶ್ ಅವ್ರ ಸಿನಿಮಾನು ನೋಡ್ತಾ ಇದ್ದೆ, ಕಿಚ್ಚ ಸುದೀಪ್ ಅವ್ರ ಸಿನಿಮಾ ನೋಡ್ತಾ ಇದ್ದೆ. ದರ್ಶನ್ ಅವರೆಲ್ಲ ಹೇಗೋ ಇವ್ರು ಹಾಗೆ, ಇವ್ರೇನ್ ಸ್ಪೆಷಲ್ ಏನಲ್ಲ ನನಗೆ, ಅವರೆಲ್ಲ ಹೇಗೋ ಹೀಗೆ. ಬಟ್ ಯಾವಾಗ ಒಬ್ಬ ಮನುಷ್ಯನ ಸಮಾಜದಲ್ಲಿ ಒಬ್ಬ ಮನುಷ್ಯನ ಒಂದ್ ಏನೋ ಒಂದು ತಪ್ಪು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ. ಸೊ ಆರೋಪ ಅಷ್ಟೇ, ಆರೋಪ ಅಪರಾಧಿ ಅಲ್ಲ. ಆರೋಪ ಇದ್ದು ಬಂದ ತಕ್ಷಣ, ಒಬ್ಬ ಮನುಷ್ಯನ ಮೇಲೆ ಆರೋಪ ಬಂದ ತಕ್ಷಣನೇ ಏನ್ ಆ ಮನುಷ್ಯನ ತೊಗೊಂಡ್ಬಿಟ್ಟು ಮುಚ್ಚಾಕ ಲೆವೆಲ್ಗೆ ಬಂದ್ಬಿಟ್ರು ಸಮಾಜದಲ್ಲಿ ಕೆಲವೊಂದಿಷ್ಟು ಜನ, ಎಲ್ಲರೂ ಹೇಳ್ತಾ ಇಡಲ್ಲ. ಸೊ ಆ ಒಂದು ಕೋಪಕ್ಕೆ ನಾನು ಟ್ರಿಗರ್ ಆಗಿ ಅವ್ರ ಮೇಲೆ ಇಷ್ಟ ಆಯ್ತು ಅಷ್ಟೇ. ಓಕೆ, ನಿಮಗೆ ಆ ಕ್ಷಣದಿಂದ ನೀವು ಅವ್ರನ್ನ ಇಷ್ಟಪಡಕ್ಕೆ ಶುರು ಮಾಡಿದ್ರಿ? ಓಕೆ, ನಾನು ನನ್ನ ಕಣ್ ಬುದ್ಧಿ ಬಂದಾಗಿಂದ ಕಣ್ ಬಿಟ್ಟಾಗ ಫಸ್ಟ್ ಸಿನಿಮಾ ನನ್ನ ಲೈಫ್ ಅಲ್ಲ, ನಾನು ಫಸ್ಟ್ ಸಿನಿಮಾ ನೋಡಿದ್ದೆ ದರ್ಶನ್ ಸಿನಿಮಾ ಕಿಟ್ಟಿ. ಇದಕ್ಕೆ ಏನ್ ಹೇಳ್ತೀರಾ ನೀವು? ಆಯ್ತಾ, ದರ್ಶನ್ ಸಿನಿಮಾ ಅಂತಂದ್ರೆ ಎಲ್ಲೇ ಇದ್ರು ಓಡ್ ಬಂದು ಕುತ್ಕೊಂಡು ನೋಡ್ತಾ ಇದ್ದಂತ ವ್ಯಕ್ತಿ ನಾನು. ದರ್ಶನ್ ಸಿನಿಮಾ ಈ ಯಜಮಾನ ತೆಗೆದ್ರು ಗೊತ್ತಾ ನಿಮ್ಗೆ? ನಾನು ಅವಾಗ ಮೈಸೂರಲ್ಲಿದ್ದೆ. ಇದೇ ಫಸ್ಟ್ ಟೈಮ್ ನಿಮ್ ಚಾನಲ್ ನಾನು ಅದನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಎಲ್ಲೂ ಹೇಳ್ಕೊಂಡಿಲ್ಲ, ನನ್ನ ಚಾನಲ್ ನಾನು ಹೇಳ್ಕೊಂಡಿಲ್ಲ. ಯಜಮಾನ ಅನ್ನೋ ಸಿನಿಮಾದಲ್ಲಿ ನಾನು ಕಾನ್ಸ್ಟೇಬಲ್ ಆಗಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಯಾಕೆ ಹೇಳಿ? ದರ್ಶನ್ ನೋಡ್ಬೇಕು ಅಂತ ಹತ್ರದಿಂದ. ಸೀನ್ ಕಾಣಿಸಲ್ಲ, ಜೂನಿಯರ್ ಆರ್ಟಿಸ್ಟ್ ಯಾವ ತರ ಕಾಣಿಸ್ತಲ್ಲ. ಪೊಲೀಸ್ನವರು ನುಗ್ಗಿ ಹೋಗೋದೆಲ್ಲ ಹುಡುಕಿದ್ರು ಸಿಗಲ್ಲ. ನಾನು ತುಂಬಾ ಹುಡುಕ್ತೆ, ಸಿಗ್ಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ದೆ, ಅದರಲ್ಲೇನೆ ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಅಲ್ಲಿ. ಅದ್ರಲ್ಲಿ ಕ್ಯಾನ್ ಹಿಡ್ಕೊಂಡು ನಿಂತ್ಕೊಳ್ಳೋದು, ಅಲ್ಲೊಂಚೂರು ಹುಡುಕ್ಬೇಕು. ಅಲ್ಲಿ ಹುಡುಕಿದ್ರೆ ಸ್ವಲ್ಪ ನನ್ನ ಫ್ರೆಂಡ್ಸ್ ಎಲ್ಲ ಕಾಣಿಸ್ತಾರೆ, ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಜೊತೆ ಕರ್ಕೊಂಡು ಹೋಗಿದ್ದೆ. ಬಟ್ ಫೋಟೋಸ್ಗಳೆಲ್ಲ ಇದಾವೆ ನನ್ನ ಹತ್ರ, ಬಟ್ ಅದನ್ನ ನಾನು ಕೊಡಲ್ಲ ನಿಮ್ಗೆ. ಅದು ನಂದ್ರಲ್ಲೇ ರಿವೀಲ್ ಮಾಡ್ತೀನಿ ನಾನು. ಪರವಾಗಿಲ್ಲ, ಇಲ್ಲಿಂದ ನಂದಕ್ ಬನ್ನಿ, ನಾನು ಅಲ್ಲೇ ರಿವೀಲ್ ಮಾಡ್ತೀನಿ. ಅಲ್ಲ ಹೇಳಿದ್ದು ನಾನು ನಿಮ್ಗೆ. ಕೇಳಿ ಒಂದ್ ನಿಮಿಷ. ಅದೇ ಸಿನಿಮಾದಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ, ನಾನು ಅದನ್ನೆಲ್ಲ ಎಕ್ಸ್ಪೋಸ್ ಮಾಡಕ್ ಹೋಗಲ್ಲ. ಸಮಯ ಸಂದರ್ಭ ಬಂದಾಗ ನಾನು ಎಕ್ಸ್ಪೋಸ್ ಮಾಡ್ತೀನಿ. ಹಂಗೆ ಇರ್ತದೋ, ಆ ಕಡೆ ಈ ಕಡೆ ಅದನ್ನ ಅವ್ರು ಪರ್ಸನಲ್ ಆಗಿ ಹೇಳ್ತಾ ಇದ್ರು ಅಂತ ತಗೊಂಡು ಮೀಡಿಯಾದವ್ರ ವಿರುದ್ಧ ರಿಯಾಕ್ಟ್ ಮಾಡಿದಾಗ ಮೀಡಿಯಾದವ್ರ ಮನಸ್ಸಲ್ಲಿ ಬೇಜಾರಾಗುತ್ತೆ. ಸೊ ಆ ಬೇಜಾರನ್ನ ಅವ್ರು ಎಲ್ಲೂ ತೋರಿಸ್ಕೊಳಕ್ ಹೋಗಲ್ಲ, ಸುಮ್ಮನೆ ಇರ್ತಾರೆ. ಆಯ್ತು, ಅದು ಅಲ್ಲಿಗೆ ಮುಗಿದೋಗಿದ್ರೆ ಮುಗೀತು. ಆವಾಗ ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಮೀಡಿಯಾದವ್ರ ಬಗ್ಗೆ ಒಂದು ಬೈಯೋದು, ದರ್ಶನ್ ಅವರು ಮೀಡಿಯಾದವ್ರ ಬಗ್ಗೆ ಬೈಯೋದು, ಹೆಂಡತಿಗೆ ಬೈಯೋ ಅಂತ ಆಡಿಯೋ ಹಳೆದು. ನೀವು ಮೀಡಿಯಾದವರು ನನ್ನ ನೋ ನೀವು ಅಲ್ಲೇ ತಪ್ಪು ತಿಳ್ಕೊಂಡ್ರದು. ಈಗ ಅದು ಹಳೆದೆ ಆ ಆಡಿಯೋ. ಈಗ ಮೊನ್ನೆ ಎಲ್ಲ ವೈರಲ್ ಆಯ್ತಲ್ಲ, ರೇಣುಕಾಸ್ವಾಮಿ ವೈರಲ್ ಆಯ್ತಲ್ಲ, ಆಗ ಅದು ಹಳೆದೆ. ಇದು ನೀವು ಮೀಡಿಯಾದವರು ಆ ಸಮಾನ ಈ ಸಮಾನ ಏನ್ರಿ ಕಿತ್ಕೊಳ್ತೀರಾ, ಅದು ಬಂದು ಲಂಕೇಶ್ ಅವರ ಒಂದು ಪ್ರಕರಣದಲ್ಲೇ ಅದು ಕುಡಿದ್ಬಿಟ್ಟು ಮಾತಾಡೋದಂತ ಆಡಿಯೋ. ಅದನ್ನ ಆ ಆಡಿಯೋ ವೈರಲ್ ಆದಾಗ ಒಂದಷ್ಟು ಮಾಧ್ಯಮಗಳು ಅದ್ರ ವಿರುದ್ಧ ನಿಂತಾಗ, ನಾವು ಹಿಂಗಾದಾಗ ಬ್ಯಾನ್ ಮಾಡ್ತೀವಿ ಅಂದಾಗ, ಅದಾದ್ಮೇಲೆ ಒಂದು 3 ವರ್ಷ ಬ್ಯಾನ್ ಮಾಡಿದ್ರು. ಅದಾದ್ಮೇಲೆ ನಟ ದರ್ಶನ್ ಅವರು ಸಾರಿ ಕೇಳಿ ಎಲ್ಲ ರಾಜಿ ಆಗಿತ್ತು. ಬಟ್ ಆದ್ರೆ ಆ ಮಾತಾಡೋ ಮಾತುಗಳಿದ್ವಲ್ಲ, ಅಂದ್ರೆ ಮೀನ್ಸ್ ಕುಡಿದು ಮಾತಾಡಿರೋದು,
ಮಾತಾಡುವಾಗ ಅವ್ವ ಅಪ್ಪ ಡ್ಯಾಶ್ ಡ್ಯಾಶ್ ಅಂತ ಬೈದಾಗ ಪ್ರತಿಯೊಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡುವಂತ ದರ್ಶನ್ ಅಭಿಮಾನಿಗೂ ಕೂಡ ಬೇಜಾರಾಗಿತ್ತು. ಓಕೆ, ಕೇಳಿ ನಾನು ಮುಂದೆ ಹೇಳ್ತೀನಿ. ಕೇಳಿ. ಆಯ್ತು, ನೀವು ಆಗ್ಲೇ ಒಂದು ಹೇಳಿದ್ರಿ, ನಾವು ಜರ್ನಲಿಸಂ ಅಂದ್ರೆ ಯಾರ ಮೇಲೆ ಪ್ರೀತಿಯಿಂದನೂ ಮಾತಾಡಲ್ಲ, ದ್ವೇಷದಿಂದ ಮಾತಾಡಲ್ಲ. ಸೊ ಬೇಜಾರಾಯ್ತು ಅಂತ ನೀವು ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ರ? ದ್ವೇಷ ಅಲ್ಲ, ಒಂದ್ ಕಡೆ ಸಣ್ಣ ಮಾಧ್ಯಮದಲ್ಲೇ ಇರೋನು, ಬಟ್ ಆದ್ರೂ ಎಲ್ಲ ಕೇಳ್ತೀನಿ, ಎಲ್ಲೋ ಒಂದ್ ಕಡೆ ನಮ್ಮವರೇ ಒಂದು ತುಂಬಾ ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡೋದು ಅಂತ ಅನಿಸ್ತು. ನಿಮ್ಗೆ ಅನ್ಸಿದ್ರೆ ನಾನು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ, ಇವಾಗ ಕ್ಲಿಯರ್ ಮಾಡ್ತೀನಿ. ನಿಮ್ಗೆ ಆ ತಪ್ಪು ಭಾವನೆಯಿಂದ ನೀವು ಆಚೆ ಬಂದ್ಬಿಡಿ. ಕಾಂಟ್ರವರ್ಸಿನ ಎಲ್ಲಿಂದ ಶುರುವಾಯ್ತು ಗೊತ್ತಾ? ಮೀಡಿಯಾ ವರ್ಸಸ್ ದರ್ಶನ್ ಅನ್ನೋದು ಎಲ್ಲಿಂದ ಶುರುವಾಯ್ತು ಗೊತ್ತಾ? ಈ ಉಮಾಪತಿ 20 ಕೋಟಿ ಮ್ಯಾಟ್ರು ಇಂದ್ರಜಿತ್ ಲಂಕೇಶ್ ಅವರು ಏನೋ ಒಂದು ಆರೋಪ ಮಾಡ್ತಾರೆ. ಸೊ ಇದು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದ್ದು ಮೀಡಿಯಾದವರಲ್ಲ, ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದ್ದು ಇಂದ್ರಜಿತ್ ಲಂಕೇಶ್ ಅವರು. ಆದ್ರೆ ಅವ್ರು ತಪ್ಪು ಅಂತ ಹೇಳ್ತಲ್ಲ ನಾನು, ಅಲ್ಲಿಂದ ಶುರುವಾಯ್ತು. ಉಮಾಪತಿ ಇವ್ರುಗಳದೆಲ್ಲ ಟಾಪಿಕ್ ಬಂದಾಗ ಕಾಂಟ್ರವರ್ಸಿ ಅಲ್ಲಿ ಉಟ್ಕತ್ತು. 20 ಕೋಟಿ ಅಂತೆ, ಅವ್ರ ಆಸ್ತಿ ಅಂತೆ, ಇವ್ರ ಆಸ್ತಿ ಅಂತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಆಸ್ತಿ, ಅಲ್ಲಿ ಶುರುವಾಯ್ತು. ಸೊ ಅಲ್ಲಿ ಶುರುವಾದಾಗ ಯೂಶಲಿ ಪ್ರೆಸ್ ಮೀಟ್ ಕರೆದು ಶುರು ಮಾಡಿದೆ ಯಾರು? ಇಂದ್ರಜಿತ್ ಅವರು ಫಸ್ಟ್. ಇಂದ್ರಜಿತ್ ಅವರು ಅದು ಕ್ಲಾರಿಟಿ ಕೊಡಕ್ಕೆ ಪ್ರೆಸ್ ಮೀಟ್ ಕರೆದಿದ್ದಾರೋ? ಹೌದಾ? ಸೊ ಆಯ್ತು, ಇಂದ್ರಜಿತ್ ಅವರು ಏನೆಲ್ಲ ಆರೋಪ ಮಾಡಿದ್ರಲ್ಲ, ಅವರು ಮೀಡಿಯಾ ಮುಂದೆನೆ ಮಾಡಿದ್ದು. ಫಸ್ಟ್ ಅವರು ಮೀಡಿಯಾ ಮುಂದೆನೆ ಮಾಡಿದ್ದು. ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ದರ್ಶನ್ ಅವರು ಕರೆದ್ರು. ಯಾವಾಗ ತೋಟದ ಮನೇಲಿ ಕರೆದ್ರಲ್ಲ, ಅದಲ್ಲ, ಅದಕ್ಕೂ ಮುಂಚಿತವಾಗಿ ಒಂದು ಕ್ಲಾರಿಫೈ ಮಾಡ್ತಾರೆ. ಹೊರಗಡೆ ಅಲ್ಲ ಹೊರಗಡೆ ಬಂದಾಗ, ಎಲ್ಲ ಹೊರಗಡೆ ಬಂದಾಗ ಮೀಡಿಯಾದವರು ಮೈಕ್ ಕರೆದಾಗ ಅಲ್ಲೊಂದು ಕ್ಲಾರಿಫೈ. ಸೊ ಈ ಮೀಡಿಯಾದವರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಲಿಲ್ಲ, ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತಲ್ಲ ಅದನ್ನ ಕ್ವಶನ್ ಮಾಡ್ತಾರೆ. ಅಂದ್ರೆ ಇಂದ್ರಜಿತ್ ಅವರು ನಿಮ್ಮ ಮೇಲೆ ಹಿಂಗೆ ಆರೋಪ ಮಾಡ್ತಾ ಇದಾರೆ, ನೀವೇನ್ ಹೇಳ್ತೀರಿ? ಏನೋ ಒಂದು ಹೇಳ್ತಾರೆ. ಅದನ್ನ ತಗೊಂಡೋಗಿ ಇನ್ನೊಂದ್ ಕಡೆ ಇರೋ ರಿಪೋರ್ಟರ್ಗಳು ಇಂದ್ರಜಿತ್ ಹತ್ರ ಕೇಳಲೇಬೇಕು. 100% ಅದೇ ನಾವು ನಮ್ಮ ಧರ್ಮ. ಈಗ ಉದಾಹರಣೆಗೆ ಹೇಳ್ಬಿಡ್ತೀನಿ ನಾನು. ಸಿದ್ದರಾಮಯ್ಯ ಕೂತ್ಕೊಂಡು ಕುಮಾರಸ್ವಾಮಿ ಬಗ್ಗೆ ಏನೋ ಕೌಂಟರ್ ಕೊಡ್ತಾರೆ. ಹೋಗ್ಬಿಟ್ಟು ಕುಮಾರಸ್ವಾಮಿಗೆ ನೋಡಿ ಸಿದ್ದರಾಮಯ್ಯ ಹೆಂಗ್ ಕೌಂಟರ್ ಕೊಟ್ಟಿದ್ದಾರೆ, ಇದಕ್ಕೆ ನೀವೇನ್ ಹೇಳ್ತೀರಾ? ಅವ್ರು ಏನೋ ಒಂದು ವಾಪಸ್ ಕೌಂಟರ್ ಕೊಡ್ತಾರೆ. ಅವಾಗ ವಾಪಸ್ ಹೋಗ್ಬಿಟ್ಟು ಸಿದ್ದರಾಮಯ್ಯವ್ರು ನೀವು ಕೌಂಟರ್ ಕೊಟ್ಟಿದ್ದಕ್ಕೆ ಕುಮಾರಸ್ವಾಮಿ ಅವ್ರು ಹಿಂಗ್ ಹೇಳಿದ್ದಾರೆ. ಅವಾಗ ಅವ್ರು ಅದಕ್ಕೂ ಇದು ಪಾಲಿಟಿಕ್ಸ್ ಅಲ್ಲಿ ಪ್ರತಿದಿನ ಮೀಡಿಯಾದಲ್ಲಿ ಪಾಲಿಟಿಕ್ಸ್ ನಡುವೆ ನಡೀತಾನೆ ಇದೆ. ಅವಾಗ ಜನರು ಏನ್ರಿ ಇದು ಮೀಡಿಯಾ ಅಂತ ಪ್ರಶ್ನೆ ಮಾಡ್ಲಿಲ್ಲ, ಅದನ್ನ ಒಂದು ಜರ್ನಲಿಸಮ್ ಆಗೇ ತಗೊಂಡ್ರು. ಅದನ್ನ ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ ಅನ್ನೋದನ್ನ ತಗೊಂಡ್ರು. ಆದ್ರೆ ದರ್ಶನ್ ವಿಚಾರಕ್ಕೆ ಇಂದ್ರಜಿತ್ ಹೇಳಿದ್ನ ದರ್ಶನ್ ಕೇಳಿದಕ್ಕೆ, ದರ್ಶನ್ ಹೇಳಿದ್ನ ಇಂದ್ರಜಿತ್ ಹತ್ರ ಕೇಳಿದಕ್ಕೆ ಯಾಕೆ ಮೀಡಿಯಾದವರು ಸರಿಲ್ಲ ಅಂತ ತಗೊಂಡ್ರು? ಯಾಕೆ ತಗೊಂಡ್ರು? ಇಲ್ಲ, ನೀವು ಏನೇ ಮಾಡಿದ್ರು ಅಲ್ಲ, ಆಡಿಯೋಗೆ ಇನ್ನು ನಾನು ಹೋಗೇ ಇಲ್ಲ, ಆಡಿಯೋಗೆ ನಾನು ಇನ್ನೂ ಹೋಗೇ ಇಲ್ಲ. ಇಂದ್ರಜಿತ್ ಹೇಳಿದ್ರನ್ನ ಮೀಡಿಯಾದವರು ಪ್ರಸಾರ ಮಾಡ್ತಾರೆ. ಇಂದ್ರಜಿತ್ ಅವರು ಒಂದು ವರ್ಡ್ ಬಳಸ್ತಾರೆ, ಷಂಡ ಅನ್ನೋ ವರ್ಡ್ ಬಳಸ್ತಾರೆ. ನಾನು ಓಪನ್ ಆಗಿ ಹೇಳ್ತೀನಿ ದರ್ಶನ್ಗೆ, ಆಯ್ತಾ? ಗಂಡ್ಸಲ್ಲ ಅನ್ನೋ ತರ ಮಾತಾಡ್ತಾರೆ. ಅದಕ್ಕೆ ದರ್ಶನ್ ಅವರು ಒಂದು ಕೌಂಟರ್ ಕೊಡ್ತಾರೆ. ಅವನನ್ನ ಷಂಡ ಅಂದ ಅಲ್ವಾ, ಅದಕ್ಕೊಂದು ಕೌಂಟರ್ ಕೊಡ್ತಾರೆ. ಇದನ್ನ ಮಾಧ್ಯಮದವರು ಷಂಡ ಅಂದ, ದರ್ಶನ್ ಷಂಡನ ಹಂಗಾದ್ರೆ ಷಂಡ ಅಂದ್ಬಿಟ್ರು. ಅದಕ್ಕೊಂದು ದರ್ಶನ್ ಅವರು ಕೌಂಟರ್ ಕೊಟ್ಟರು. ಇಂದ್ರಜಿತ್ ಲಂಕೇಶ್ ಅದು ಬಂದು ಪ್ರೂವ್ ಮಾಡಕ್ಕೆ ಹೇಳಿ ನಾನು ಗಂಡ್ಸ ಸ್ವಾಮಿ ಅಂತ ಅದಕ್ಕೊಂದೇನೋ ಕೌಂಟರ್ ಕೊಟ್ಟರು. ಅದನ್ನು ಮೀಡಿಯಾದವ್ರು ಹೇಳ್ತಾರೆ. ಸೊ ಇದನ್ನ ಇಂದ್ರಜಿತ್ ಲಂಕೇಶ್ ಅವ್ರು ಸಹಿಸ್ಕೊತಾರೆ ಮಾಧ್ಯಮದಲ್ಲಿ ತೋರ್ಸೋದನ್ನ. ದರ್ಶನ್ ಅವರು ಯಾಕೆ ಅದನ್ನ ಕಾಮನ್ ಆಗಿ ತಗೊಳ್ಳಿಲ್ಲ, ಏನ್ ಮಾಡ್ಬಿಡ್ತಾರೆ? ದರ್ಶನ್ ಅವರು ಇಂದ್ರಜಿತ್ ಲಂಕೇಶ್ ಹೇಳಿರೋದನ್ನ ನಾವು ಹೇಳಿದಕ್ಕೆ ದರ್ಶನ್ ಅವ್ರು ಏನಂತ್ಕೋತಾರೆ ಅಂತಂದ್ರೆ ಮೀಡಿಯಾದವರು ಹೇಳ್ತಾ ಇದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಮೀಡಿಯಾದಲ್ಲಿ ಒಂದಷ್ಟು ಎಥಿಕ್ಸ್ ಇದೆ, ಅಂದ್ರೆ ಒಂದಷ್ಟು ನಮಗೆ ಸ್ಟ್ರಾಟಜಿ ಇದೆ. ಏನಾರು ಹೇಳೋದನ್ನ ದರ್ಶನ್ ಷಂಡ ಅನ್ನೋ ವರ್ಡ್ನ ಏನಾದ್ರು ಅವರು ಬಳಸ್ಕೊಂಡ್ರೆ ಅದಕ್ಕೆ ಲಂಕೇಶ್ ಅಂತ ಹಾಕಿರೋದು ಕೋರ್ಟಲ್ಲಿ ತೋರಿಸಿರ್ತಾರೆ. ಅದನ್ನ ಲಂಕೇಶ್ ಹೇಳಿರೋದು ಅಂತ ಅರ್ಥ. ಅದನ್ನ ಅರ್ಥ ಮಾಡ್ಕೊಳ್ಳದೇ ಇರೋ ಜನರು ತಪ್ಪು ತಿಳ್ಕೊಂಡು, ನಿಮಗೆ ಗೊತ್ತು ಕ್ವಶನ್ ಮಾರ್ಕ್ ಯಾಕೆ ಹಾಕ್ತಿವಿ, ಎಕ್ಸ್ಕ್ಲಾಮೇಟರಿ ಯಾಕೆ ಹಾಕ್ತಿವಿ, ಇದನ್ನ ಯಾಕೆ ಹಾಕ್ತಿವಿ ಅಂತ ನಿಮಗೆ ಗೊತ್ತಿರ್ಬೋದು. ಸೊ ಅದನ್ನ ತಪ್ಪು ತಿಳ್ಕೊಂಡಾಗ ಇಲ್ಲಿ ದರ್ಶನ್ ಅವ್ರದ್ದು ತಪ್ಪು ಅಂತ ಹೇಳಕ್ ಬರಲ್ಲ. ನಾನು ದರ್ಶನ್ ಅಭಿಮಾನಿಗಳದ್ದು ತಪ್ಪು ಅಂತ ಹೇಳಕ್ ಬರಲ್ಲ. ಇಲ್ಲಿ ಅಭಿಮಾನಿಗಳು ತೆಪ್ಪಗಿರ್ತಾರೆ ಅಲ್ಲಿವರೆಗೂ. ಒಂದ್ಸಲ ಏನಾಗುತ್ತೆ, ದರ್ಶನ್ ಅವರು ಹಿಂಗೆ ಇದು ವಾದ ಪ್ರತಿವಾದ ಎಲ್ಲ ಜಾಸ್ತಿ ಆಗಿ ದರ್ಶನ್ ಅವರು ಒಂದಿನ ಅವರು ಮೈಸೂರು ತೋಟದ ಮನೆಗೆ, ಆಗ ನಾನು ಲೋಕಲ್ ಚಾನಲ್ ಕೆಲಸ ಮಾಡ್ತಾ ಇರ್ತೀನಿ. ಸೊ ನಾನು ಒಬ್ಬ ಮಾಧ್ಯಮದಲ್ಲಿ ಆಗ್ತಾನೆ ಚಿಗುರ್ತಿರೋಂಥ ವ್ಯಕ್ತಿ. ಅಷ್ಟೊತ್ತಿಗೆ ಯಜಮಾನ ಸೆಟ್ಟಲ್ಲಿ ಏನೋ ಒಂದು ಆಗಿರುತ್ತೆ, ನಾನು ಅದನ್ನ ಹೇಳಕ್ ಬರಲ್ಲ. ಅಲ್ಲಿ ನನ್ನ ಮನಸ್ಸಲ್ಲಿ ಇರುತ್ತೆ, ನನ್ನ ಮನಸ್ಸಲ್ಲಿ ಇತ್ತು ಅದು, ಇಲ್ಲ ಅಂತ ಹೇಳೋದು. ಸೊ ಈ ಕರೆದಾಗ ಮೀಡಿಯಾದವ್ರಿಗೆ ಬೇಕಾಬಿಟ್ಟು ಮಾತಾಡ್ಬಿಡ್ತಾರೆ ಅವರು. ಸೊ ಮೀಡಿಯಾದವ್ರು ಪಾಪ ಅದನ್ನ ಕೇಳಿಸ್ಕೊಂಡ್ರು ಕೂಡ ಅದನ್ನ ಸಹಿಸ್ಕೊತಾರೆ ಕಣ್ರಿ. ನಾನು ಹೇಳ್ತಾ ಇಲ್ವಾ, ಅದನ್ನ ಹೆಂಗ್ ಬೇಕಾದ್ರು ತಿರುಚಿ ಅವ್ರು ಹೆಂಗ್ ಬೇಕಾದ್ರು ಮಾಡ್ಬೋದಿತ್ತು, ಆದ್ರೆ ಅದನ್ನ ಮಾಡಕ್ ಹೋಗಲ್ಲ. ಸಿಕ್ಕಾಬಿಟ್ಟು ನನ್ನಿಂದನೇ ನೀವು ಅನ್ನ ತಿಂತಿರೋದು ಅಂತೆಲ್ಲ ಮಾತಾಡ್ಬಿಡ್ತಾರೆ ದರ್ಶನ್ ಅವರು. ಸೊ ಅದೆಲ್ಲ ಸುಳ್ಳು. ಹಂಗಿದ್ರೆ 3 ವರ್ಷ ಸುಮ್ಮನೆ ಬ್ಯಾನ್ ಮಾಡಿರ್ಲಿಲ್ಲ. ಹಂಗಾರೆ ಅನ್ನ ತಿನ್ನಲೇ ಇಲ್ವಾ ಮೀಡಿಯಾದವರು? ಹಂಗೆಲ್ಲ ಮಾತಾಡಬಾರ್ದು. ಆಲ್ರೆಡಿ ಆ ವಿಚಾರದಿಂದ ತುಂಬಾ ಬೇಜಾರಾಗಿರುತ್ತೆ. ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಹಂಗ್ ನೋಡಕ್ ಹೋದ್ರೆ ಅದಾದ್ಮೇಲೆ ಬ್ಯಾನ್ ಆಯ್ತಲ್ಲಪ್ಪ, ಅವಾಗ ನಾವು ಅನ್ನನೇ ಅಲ್ವಾ ತಿಂದಿದ್ದು ಅಂತ ಹೇಳ್ತಾ ಇರೋದು. ಈಗ ಹಿಂಗ ಅಂದ್ಮೇಲೆ ಆಗ ಮೀಡಿಯಾದವ್ರಿಗೆ ಆಲ್ರೆಡಿ ಒಂದು ತುಂಬಾ ಬೇಜಾರಾಗುತ್ತೆ. ಏನ್ರಿ ದರ್ಶನ್ ಅವರು, ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ, ರಿಪೋರ್ಟರ್ ಮಾಡ್ತಾ ಇದಾರೆ, ಆಂಕರ್ ಕೆಲಸ ಆಂಕರ್ ಮಾಡ್ತಾ ಇದಾರೆ. ಸೊ ಅದೇ ಮೀಡಿಯಾ ಅಂತಂದ್ರೆ ಹಂಗೆ ಇರ್ತದೆ, ಆ ಕಡೆ ಈ ಕಡೆ ಆ ಕಡೆ. ಅದನ್ನ ಅವ್ರು ಪರ್ಸನಲ್ ಆಗಿ ಹೇಳ್ತಾ ಇದ್ರು ಅಂತ ತಗೊಂಡು ಮೀಡಿಯಾದವ್ರ ವಿರುದ್ಧ ರಿಯಾಕ್ಟ್ ಮಾಡಿದಾಗ ಮೀಡಿಯಾದವ್ರ ಮನಸ್ಸಲ್ಲಿ ಬೇಜಾರಾಗುತ್ತೆ. ಸೊ ಆ ಬೇಜಾರನ್ನ ಅವ್ರು ಎಲ್ಲೂ ತೋರಿಸ್ಕೊಳಕ್ ಹೋಗಲ್ಲ, ಸುಮ್ಮನೆ ಇರ್ತಾರೆ. ಆಯ್ತು, ಅದು ಅಲ್ಲಿಗೆ ಮುಗಿದೋಗಿದ್ರೆ ಮುಗೀತು. ಆವಾಗ ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಅದು ಆಡಿಯೋ ತುಂಬಾ ಹಳೇದು.
ಮೀಡಿಯಾದವ್ರ ಬಗ್ಗೆ ಅವನು ಬೈಯೋದು, ದರ್ಶನ್ ಅವರು ಮೀಡಿಯಾದವ್ರ ಬಗ್ಗೆ ಬೈಯೋದು, ಹೆಂಡತಿಗೆ ಬೈಯೋ ಅಂತ ಆಡಿಯೋ ಹಳೆದು. ಎಂತಿಗಲ್ಲ ಇದು ವಿಷಯನೂ ಅವಾಗ ಬೈದಿರೋದೆ. ನೀವು ಮೀಡಿಯಾದವರು ನನ್ನ ಸಾರಥಿ ಟೈಮ್ ಅಲ್ಲೇ ನೋ 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 ನೀವು ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ಈಗ ಅದು ಹಳೆದೆ ಆ ಆಡಿಯೋ. ಈಗ ಮೊನ್ನೆ ಎಲ್ಲ ವೈರಲ್ ಆಯ್ತಲ್ಲ, ಕಿರಣಕ ಸ್ವಾಮಿ ವೈರಲ್ ಆಯ್ತಲ್ಲ, ಆಗ ಅದು ಹಳೆದೆ. ಇದು ನೀವು ಮೀಡಿಯಾದವರು ಆ ಸಮಾನ ಈ ಸಮಾನ ಏನ್ರಿ ಕಿತ್ಕೊಳ್ತೀರಾ, ಅದು ಬಂದು ಲಂಕೇಶ್ ಅವರ ಒಂದು ಪ್ರಕರಣದಲ್ಲೇ ಅದು ಕುಡಿದುಬಿಟ್ಟು ಮಾತಾಡೋದಂತ ಆಡಿಯೋ. ಅದನ್ನ ಆ ಆಡಿಯೋ ವೈರಲ್ ಆದಾಗ ಒಂದಷ್ಟು ಮಾಧ್ಯಮಗಳು ಅದ್ರ ವಿರುದ್ಧ ನಿಂತಾಗ, ನಾವು ಹಿಂಗಾದಾಗ ಬ್ಯಾನ್ ಮಾಡ್ತೀವಿ ಅಂದಾಗ, ಅದಾದ್ಮೇಲೆ ಒಂದು 3 ವರ್ಷ ಬ್ಯಾನ್ ಮಾಡಿದ್ರು. ಅದಾದ್ಮೇಲೆ ನಟ ದರ್ಶನ್ ಅವರು ಸಾರಿ ಕೇಳಿ ಎಲ್ಲ ರಾಜಿ ಆಗಿತ್ತು. ಬಟ್ ಆದ್ರೆ ಆ ಮಾತಾಡೋ ಮಾತುಗಳಿದ್ವಲ್ಲ, ಅಂದ್ರೆ ಮೀನ್ಸ್ ಕುಡಿದು ಮಾತಾಡಿರೋದು, ಮಾತಾಡುವಾಗ ಅವ್ವ ಅಪ್ಪ ಡ್ಯಾಶ್ ಡ್ಯಾಶ್ ಅಂತ ಬೈದಾಗ ಪ್ರತಿಯೊಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡುವಂತ ದರ್ಶನ್ ಅಭಿಮಾನಿಗೂ ಕೂಡ ಬೇಜಾರಾಗಿತ್ತು. ಓಕೆ ಕೇಳಿ, ನಾನು ಮುಂದೆ ಹೇಳ್ತೀನಿ ಕೇಳಿ. ಆಯ್ತು, ನೀವು ಆಗ್ಲೇ ಒಂದ್ ಹೇಳಿದ್ರಿ, ನಾವು ಜರ್ನಲಿಸಂ ಅಂದ್ರೆ ಯಾರ ಮೇಲೆ ಪ್ರೀತಿಯಿಂದನೂ ಮಾತಾಡಲ್ಲ, ದ್ವೇಷದಿಂದ ಮಾತಾಡಲ್ಲ. ಸೊ ಬೇಜಾರಾಯ್ತು ಅಂತ ನೀವು ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ರ? ದ್ವೇಷ ಅಲ್ಲ, ಇದು ಯಾವುದೇ ಕಾರಣಕ್ಕೂ ದ್ವೇಷ ಅಲ್ಲ. ಆದ್ರೆ ಒಂದು ಟ್ರಿಗರಿಂಗ್ ಪಾಯಿಂಟ್ ಅಂತ ಇರುತ್ತಲ್ವಾ, ಆಲ್ರೆಡಿ ಈ ಪ್ರಕರಣ ಬರೋ ಅಷ್ಟೊತ್ತಿಗೆ ಆ ಪ್ರಕರಣ ಆಗಿ 4-5 ವರ್ಷ ಆಗಿದೆ. ಅದನ್ನ ಆಲ್ರೆಡಿ ದರ್ಶನ್ ಅವರು ಕೂಡ ಸಾರಿ ಕೇಳಿ ಒಂದು ಪತ್ರ ಬರೆದು ಎಲ್ಲ ಎಡಿಟರ್ಸ್ ನ ಕರೆಸಿ ಒಂದು ಒಳ್ಳೆ ಡಿನ್ನರ್ ಪಾರ್ಟಿ ಮಾಡಿ ಚೆನ್ನಾಗಿ ಎಲ್ಲರೂ ಕೂಡ ರಾಜಿ ಆಗಾಯ್ತು. ಇವರು ಯಾರು ರಾಕ್ಲೈನ್ ವೆಂಕಟೇಶ್ ಮತ್ತು ಇವರೆಲ್ಲ ಸೇರ್ಕೊಂಡು ಎಲ್ಲ ರಾಜಿ ಮಾಡಿ 1 ತಿಂಗಳಲ್ಲಿ ಹಿಂಗ ಆಗೋಯ್ತು. ಈಗ ಹಂಗೆಲ್ಲ ಬೈದ್ರು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಬೈದ್ರು ಅನ್ನೋ ಕಾರಣಕ್ಕೆ ಹಿಂಗ್ ಜಿದ್ದಿಗೆ ಬಿದ್ದು ತೋರ್ಸಿದ್ರು ಅಂತ ಹೇಳ್ತಾ ಇಲ್ಲ ನಾನು. ಬೈದಿದ್ ಸರಿನಾ ಅಂತ ನಿಮ್ ಮುಂದೆ ಕೇಳ್ತಾ ಇದ್ದೆ ಅಷ್ಟೇ. ಈಗ ನೀವು ಮಾಧ್ಯಮದಲ್ಲಿ ಇದ್ರಿ, ಸಾರಿ ಕೇಳಾಯ್ತು, ಈಗ ಆಯ್ತು, ಈಗ ಸಾರಿ ಕೇಳಾಯ್ತು, ಅದಕ್ಕೆ ನಾವು ರಾಜಿ ಆಗಾಯ್ತು, ಎಲ್ಲ ವಾಪಸ್ ಮತ್ತೆ ಕಾಟೇರನ ಪ್ರಮೋಟ್ ಮಾಡ್ಲಿಲ್ವಾ? ಯಾಕೆ ಅಭಿಮಾನಿಗಳು ಒಳ್ಳೇದ್ ಮಾತ್ರ ತೋರ್ಸಲ್ಲ, ಬರೀ ಕೆಟ್ಟದ್ ಮಾತ್ರ ತೋರಿಸ್ತೀನಿ ಅಂತ ಹೇಳುವಾಗ ಕಾಟೇರನ ಇದೇ ಪಬ್ಲಿಕ್ ಟಿವಿ ರಂಗಣ್ಣ ಇದೇ ಟಿವಿನೇ ನಾನು ಹೇಳ್ತೀನಿ. ನನಗೇನ್ ಬೇಜಾರಿಲ್ಲ ಕಣ್ರಿ ಹೆಸರು ತಗೊಳಕ್ಕೆ. ಸೊ ನಾನ್ ಯಾಕ್ರಿ, ನಾನು ಹೇಳ್ತೀನಿ, ನೀವು ತಗೊಂಬಿಡಿ. ಈಗ ನಾನ್ ಗೆಸ್ಟ್, ನೀವು ಆಂಕರ್, ನೀವು ತಗೊಂಬಿಡಿ. ನಾನು ಗೆಸ್ಟ್ ನಾನು ಹೇಳ್ತೀನಿ, ನೀವು ಬೇಕಾದ್ರೆ ಹಾಕೊಳ್ಳಿ, ನನ್ಗೇನ್ ಟೆನ್ಷನ್ ಇಲ್ಲ. ಎಲ್ಲಾ ಚಾನಲ್ ಅವರು ಕೂಡ ಇನ್ಕ್ಲೂಡಿಂಗ್ ದಿಗ್ವಿಜಯ್ ಇತ್ತು ಅವಾಗ, ನಾನು ದಿಗ್ವಿಜಯದಲ್ಲಿ ಕೆಲಸ ಮಾಡ್ತಿದ್ವಿ, ನೀವು ಅವಾಗ ಅಲ್ಲೇ ಇದ್ರಿ ಅನ್ಸುತ್ತೆ. ಅವಾಗ್ಲೂ ಕೂಡ ಕಾಟೇರನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ವಿ. ಆ ಸಿನಿಮಾನ ನೋಡಿ ಅದ್ಭುತವಾಗಿರುವಂತ ಸಿನಿಮಾ, ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆದಂತ ಸಿನಿಮಾ.